ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದು 5 ಮಿನಿಟ್ಸ್ ಹೇಳ್ತೀನಿ. ಎಷ್ಟು ದಿನ ಆಗಿತ್ತಲ್ವಾ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡಿ? ಇವತ್ತು ರಾಗ ಎಳಿತಾ ಇದ್ದೆಲ್ಲ ಅಮ್ಮ ಕೆಲಸ ಅಂತ. ಸಾರಿ ಕಾಣೋ. ಏನು ತಗೋತೀರಾ? ಒಂದು ಕೆಲಸ ಮಾಡು, ನೀನೇ ಆರ್ಡರ್ ಮಾಡು, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಅದು ಹ್ಯಾಂಗೆ ಹೊರಡೋ ಯೋಚನೆ ಮಾಡ್ತೀಯ ನೀನು? ನಾನು ಬಾ ಅಂದಿದ್ದಕ್ಕೆ ಬಂದೆ, ಹೌದು ತಾನೆ? ಅಂದಮೇಲೆ ನಾನು ಹೋಗು ಅನ್ನೋವರೆಗೂ ಕಾಯಬೇಕು. ಅದು ಹಾಗಲ್ಲ. ಇದು ಹಾಗೆ ನೀನು ಯಾವಾಗ ಹೋಗಬೇಕು ಅಂತ ಈ ದತ್ತ ಹೇಳ್ತಾನೆ, ಆವಾಗ ನೀನು ಹೋಗು, ಗೊತ್ತಾಯ್ತಾ? ಆಯಿತು ದತ್ತ ಅವರೇ, ನೀವು ರೆಸ್ಟ್ ಮಾಡಿ. ಮಾತಾಡ್ತಿದ್ರೆ ಆಯಾಸಾಗುತ್ತೆ. ಸಾರಿ, ನೀನು ಇಲ್ಲೇ ಇರು. ಆಯಿತು ಆಯಿತು, ನಾ ಇಲ್ಲೇ ಇರ್ತೀನಿ. ನೀರು ತೊಗೊಂಬರ್ತೀನಿ. ಅಮ್ಮ ತುಳಸಿ, ದತ್ತಣ್ಣಂಗೆ ಒಳ್ಳೆ ಬಕ್ರ ಸಿಕ್ಕಾಗಿದೆ. ಪಾಪ ಮಾಧವ್ ಸರ್, ದತ್ತಣ್ಣ ಹುಷಾರು ತಪ್ಪಿದಾಗ ನಿನಗೆಷ್ಟು ತೊಂದರೆ ಕೊಡ್ತಿದ್ದ ಗೊತ್ತಲ್ಲ ತುಳಸಿ? ಅಲ್ಲ, ಇಷ್ಟು ದಿನ ಮಾಧವ್ ಸರ್ನ ಬೈತಿದ್ದು ಈಗ ನೋಡು ಅವ್ರನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾನೆ. ಈ ದತ್ತಣ್ಣನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲಮ್ಮ. ಮಾಧವ್ ಸರ್ಗೆ ಏನು ಕೆಲಸ ಇತ್ತು ಏನೋ ಪಾಪ. ಅವ್ರು ಹೊರಡಬೇಕು ಅಂದ್ರೆ ಕೇಳಿ ನೋಡು, ನಾನು ಸ್ವಲ್ಪ ಹೊತ್ತಿರ್ತೀನಿ. ಸೀರೆನೂ ಇಲ್ಲ, ಸಮರ್ಥನ ಇಲ್ವಲ್ಲ. ಮಾವ ಮಲ್ಗೋವರೆಗೂ ಮಾಧವ್ ಅವ್ರು ಇರ್ತೀನಿ ಅಂದ್ರು. ಮಾವಂಗೆ ಅವರೇ ಇರಬೇಕು ಅಂತ ದತ್ತಣ್ಣ ಹೇಳಿದ ಮೇಲೆ ಮುಗೀತು. ಅವನಟ ಯಾರಿಗೆ ಗೊತ್ತಿಲ್ಲ ಹೇಳು? ಏನಾದರೂ ಬೇಕಿದ್ರೆ ಸಂಕೋಚ ಇಲ್ಲದೆ ಹೇಳಮ್ಮ ತುಳಸಿ. ಮಾಧವ್ ಸರ್ ಹೊರಟ ಮೇಲೆ ದತ್ತಣ್ಣನ ಜೊತೆ ಯಾರಾದರೂ ಇರಬೇಕು ಅಂದರೆ ನನಗೆ ಹೇಳು, ನಾನು ಬರ್ತೇನೆ. ಪರವಾಗಿಲ್ಲ, ಅಮ್ಮ ಕಾಯ್ತಾ ಇರ್ತಾರೆ, ನೀವು ಹೊರಡಿ. ಆಯ್ತಮ್ಮ, ಬರ್ತೀನಿ. ಚಪ್ಪಲಿ ಕಳ್ಳ, ಜ್ವರ ಜಾಸ್ತಿ ಆದರೆ ಒದ್ದೆ ಬಟ್ಟೆ ಹಾಕು ಅಂದಿದ್ರಲ್ಲ ಡಾಕ್ಟ್ರು, ಸುಮ್ಮನೆ ಕೂತಿದೆಯಾ? ಅಷ್ಟೊಂದು ಬಿಸಿ ಇಲ್ಲ ದತ್ತ, ಇಂಜೆಕ್ಷನ್ ಕೊಟ್ರಲ್ಲ. ಒದ್ದೆ ಬಟ್ಟೆ ಹಾಕ್ಬೇಕಲ್ಲ ಅಂತ ಬಿಸಿ ಇಲ್ಲ ಅಂತಿದೀಯಾ? ಸರಿ, ಬಂದೆ. ಸರಿಯಾಗಿ ಒಂದು ಪಟ್ಟಿ ಹಾಕೋಕೆ ಬರೋಲ್ಲ, ಅದೇನು ಅಡುಗೆ ಮಾಡ್ತೀಯೋ? ಮಾವ ಹೇಳಿ, ಗಂಜಿ ಮತ್ತೆ ಉಪ್ಪಿನಕಾಯಿ. ಹಸಿವಿಲ್ಲ, ಸೇರಲ್ಲ ಅನಿಸುತ್ತೆ, ಬೇಡ. ಹಾಗಂದ್ರೆ ಹೇಗೆ? ಶಕ್ತಿ ಬರಬೇಕು ಅಂದರೆ ಹೊಟ್ಟೆಗೆ ಬೀಳಲೇಬೇಕು. ತಗೊಳ್ಳಿ. ಅಯ್ಯ, ಒಂದು ಹೊತ್ತು ತಿನ್ನಲಿಲ್ಲ ಅಂದ್ರೆ ಏನೂ ಆಗಲ್ಲ. ಎಷ್ಟು ಸೇರುತ್ತೋ ಅಷ್ಟು ತಿನ್ನು, ಸರಿನಾ? ಚಳಿಗೆ ಕೈ ಹೀಗೆ ನಡುಗ್ತಾ ಇದೆ, ತಿನ್ನೋದ್ರೆ ಹಾಕಿ ತಿನ್ನಲಿ. ಅಷ್ಟು ಕಾಳಜಿ ಇರೋನ್ ತಿನ್ನಿಸ್ಬೇಕಪ್ಪ. ಅಷ್ಟೇ ತಾನೇ, ನಾನೇ ತಿನ್ನಿಸ್ತೀನಿ, ಬನ್ನಿ. ಮೆಲ್ಲಗೆ ಬಿಡು ಬಿಡು, ನಾನೇ ಕೂತ್ಕೊಳ್ತೀನಿ, ಬಿಡು ಬಿಡು. ಏನು ಅಷ್ಟು ಕಮ್ಮಿ ಕೊಡ್ತಾ ಇದ್ದೀಯಾ? ನಾನೇ ಚಿಕ್ಕ ಮಗುನ.
ಅಯ್ಯೋ 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 ಆ ಸ್ಪೂನ್ ತುಂಬ ಹಾಕಿಬಿಟ್ರೆ ಇರೋದು ಒಂದೇ ಬಾಯಿ. ತುಳಸಿ, ತುಪ್ಪ ಹಾಕಿಲ್ವಾ? ಅಲ್ಲ ಮಾವ, ಅದು ಜ್ವರ ಬಂದಾಗ ಬ್ಯಾಗದ ಬೆತ್ತು ಏನಾಗಲ್ಲ, ತಂದು ಹಾಕು. ನೋಡು ಚಪ್ಪಲಿ ಕಳ, ತುಪ್ಪ ಹಾಕಿದ್ಮೇಲೆ ತಿನ್ಸು. ಹಾಗೆ ಆಗಲಿ ದತ್ತ. ಹಾಕು ಇನ್ನು ಸ್ವಲ್ಪ ಹಾಕು. ತುಪ್ಪ ತಿಂದೇ ಇರೋದಕ್ಕೆ ಈಗಿನವ್ರಿಗೆ ಜ್ವರ ಬರೋದು. ಜ್ವರ ಬಂದಾಗ ತುಪ್ಪ ತಿನ್ನಬಾರ್ದಂತೆ. ಸೋರಿಸ್ತಿದ್ದೀನೋ. ಏನಾಯಿತು ಅಂತ ಹೇಳು ಬಾಸ್. ಇಷ್ಟಪಟ್ಟು ರೋಟಿ ಆರ್ಡ್ರ್ ಮಾಡಿದೆ, ಅದನ್ನು ಕರೆಕ್ಟಾಗಿ ತಿನ್ನಲಿಲ್ಲ. ವಾಶ್ರೂಮ್ ಹೋಗಿ ಬರ್ತೀನಂತ ಹೋದಾಗಿಂದ ಹೀಗೆ ಇದೆಯಾ? ಏನಾಯಿತು ಅಂತ ಹೇಳು. ಏನಿಲ್ಲ ಸಮರ್, ಸ್ವಲ್ಪ ಸುಸ್ತಾಗ್ತದೆ ಅಷ್ಟೆ. ಸಮರ್ಥ ಅಂತ. ಓ ಹಾಯ್ ಸಮರ್. ಹಾಯ್. ನಿಮ್ಮ ರೂಮ್ ರೆಡಿ ಆಗ್ತಾ ಇದೆ, ಅಲ್ಲಿ ಫೈರ್ ಕ್ಯಾಂಪ್ ಇದೆ. ವೈ ಡೋಂಟ್ ಯು ಗೋ ಅಂಡ್ ಎಂಜಾಯ್? ಬಾಸು, ಲಗೇಜ್ ಇದೆ, ನಾನು ಶಿಫ್ಟ್ ಮಾಡಿಸ್ತೇನೆ. ಥ್ಯಾಂಕ್ ಯು ಸರ್. ಫೈನ್. ಹಿಲ್ ಸ್ಟೇಷನ್ ಅಲ್ವಾ, ಮರಕ್ಕೆ ಚುಣ್ಣಿ. ಈಗ ಯಾರೇ ನೀನು ನನ್ಗೆ ಸುಮ್ಮನೆ ಸಭಾ ಸುಮ್ಮನೆ ಇರೋದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಬಂದು ನೀನು ನನ್ಗೆ ಏನಾಯ್ತು ಬಾಸು? ಸಮರ್, ಡೋಂಟ್ ಕಾಲ್ ಮೀ ಕ್ರೇಜಿ. ಬಟ್ ನಮ್ಗೆ ಯಾಕೋ ನಮ್ಮನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ವಾಟ್? ಸೀರಿಯಸ್ಲಿ ಸಮರ್, ರೆಸ್ಟೋರೆಂಟಲ್ಲೂ ಹಾಗೆ ಅನ್ನಿಸ್ತು. ಕಮ್ ಆನ್ ಬಾಸ್, ನಮ್ಮನ್ನ ಯಾಕೆ ಫಾಲೋ ಮಾಡ್ತಾರೆ? ಅದು ಅಲ್ಲದೆ ಇಷ್ಟೊಂದು ಜನ ಇದ್ದಾರೆ. ಸೊ ವಿ ಆರ್ ಸೇಫ್, ಡೋಂಟ್ ವರಿ. ಈ ಮೂಮೆಂಟ್ನ ಎಂಜಾಯ್ ಮಾಡು ಬಾಸ್. ಏನಾದರೂ ಬೇಕಾಗಿತ್ತ ಮಾಧವ್ರೆ? ಇಲ್ಲ, ಮಾತ್ರೆ ಕೊಡೋ ಟೈಮ್ ಆಯಿತು. ನಾನು ಅದನ್ನೇ ಹೇಳೋಣ ಅಂತ ಬಂದೆ. ನೀವೇ ತೊಗೊಂಡ್ಬರ್ತಾ ಇದ್ದೀರಾ? ಕೊಡಿ, ನಾನು ಕೊಡ್ತೀನಿ. ಪರವಾಗಿಲ್ಲ ಮಾಧವ್ರೆ, ಆಗ್ಲಿಂದ ಎಲ್ಲ ನೀವೇ ಮಾಡ್ತಾ ಇದ್ದೀರಾ. ನಿಮ್ಗೆ ಎಷ್ಟು ಕೆಲಸ ಆಯ್ತೋ ಏನೋ, ಮಾವನವ್ರಿಗೋಸ್ಕರ ಇಲ್ಲೇ ಉಳ್ಕೊಂಡಿದ್ದೀರಾ. ನಿಮಗೆ ತೊಂದರೆ ಕೊಡ್ತಾ ಇದ್ದೀವಿ, ದಯವಿಟ್ಟು ಕ್ಷಮಿಸಿ. ತೊಂದರೆ ಅಂದ್ಕೊಂಡಿದ್ದಿದ್ರೆ ಮತ್ತೆ ದತ್ತ ಅವ್ರ ಜೊತೆಗೆ ಪಾರ್ಕ್ಗೆ ಚೆಸ್ ಆಡೋದಕ್ಕೆ ಹೋಗ್ತಾನೆ ಇರಲಿಲ್ಲ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೂ ಇಷ್ಟನೇ. ಆದರೂ ನೋಡಿ, ನೀವು ಎಂಗೇಜ್ಮೆಂಟ್ಗೆ ಸ್ವೀಟ್ ಮಾಡೋದಕ್ಕೆ ಒಪ್ಕೊಂಡಿದ್ದೀರಲ್ವಾ, ನೀವು ಅದನ್ನು ಮಾಡಿ. ನಿಮ್ಗೇನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ, ದತ್ತ ಅವ್ರನ್ನ ನಾನು ನೋಡ್ಕೋತೀನಿ. ನಿಮ್ಮ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಅಂತ ಹೇಳ್ತಾ ಇದ್ರಿ. ನೀವೇನಾದರೂ ಫೋನ್ ಮಾಡಬೇಕು ಅಂತಿದ್ರೆ ಪೂರ್ಣಿಗೋ ಅಥವಾ ನಿಮ್ಮ ಮನೆಗೋ ನನ್ನ ಫೋನಿಂದ ಮಾಡಿ. ಪರವಾಗಿಲ್ಲ, ನಾನು ಮನೆಗೆ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದೀನಿ. ಫೋನ್ ಇಲ್ಲ ಅಂದರೆ ಕಷ್ಟನೇ, ಆದರೂ ನನ್ನ ಮನೇಲಿ ಹೇಳಿದ್ದೀರಲ್ಲ, ಹೇಗೋ ಮ್ಯಾನೇಜ್ ಮಾಡ್ಬೋದು. ಕೊಡಿ ಮಾತ್ರ, ಪರವಾಗಿಲ್ಲ.
ದತ್ತ ಅವರೇ ಮಾತ್ರೆ ತೆಗೆದು ಬಿತ್ತು. ಮಾತ್ರೆ ಅಂದರೆ ನೀನೇ ತಗೋ, ನೋಡಿದ್ರೇ ವಾಕರಿಕೆ ಬರುತ್ತೆ. ಹಾಗಂದ್ರೆ ಜ್ವರ ಕಮ್ಮಿ ಆಗಬೇಕಲ್ಲ. ತುಳಸಿ ಆಗಲೇ ಕಷಾಯ ಕೊಟ್ಲಲ್ಲ, ಅದು ಸಾಕು. ಮಾವ ದಯವಿಟ್ಟು ಹಠ ಮಾಡಬೇಡಿ, ಮಾತ್ರೆ ಬೇಡ ಅನ್ಬೇಡಿ. ಹಠ ಮಾಡ್ತಿರೋ ನಾನಾ ನೀವ? ಮಾತ್ರೆ ಬೇಡ ಅಂತ ನಾ ಹೇಳಾಯ್ತು, ತಗೊಳ್ಳಿ ಅಂತ ಬಲವಂತ ಮಾಡ್ತಿರೋ ನೀವು. ಅದು ಹಾಗಲ್ಲ ಮಾವ. ಹೋಗ್ಲಿ ಬಿಡಿ ತುಳಸಿ ಅವರೇ, ದತ್ತ ಅವ್ರಿಗೆ ಮಾತ್ರೆ ತಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ. ಅಲ್ಲ ಮಾಧವ ಅವರೇ, ಸ್ವಲ್ಪ ಸೂಪ್ ಕುಡಿತೀರಾ? ಬಿಸಿ ಬಿಸಿ ಕುಡಿದ್ರೆ ಹಾಯ್ ಅನ್ಸುತ್ತೆ. ಈಗ ತಾನೇ ಅದೇನೋ ಗಂಜಿ ಅಂತ ಕೊಟ್ರಲ್ಲಪ್ಪ. ಜ್ವರ ಬಂದಾಗ ಸೂಪ್ ಕುಡಿದ್ರೆ ಶಕ್ತಿ ಬರುತ್ತೆ. 10 ನಿಮಿಷ ಟೈಮ್ ಕೊಡಿ, ಬಂದು. ಮಾವ ಪಾಪ ಅವ್ರಿಗೆ ಸುಮ್ಮನೆ ತೊಂದರೆ ಆಗ್ತಾ ಇದೆ. ನಾನು ಸೂಪ್ ಕುಡಿಯೋದಕ್ಕೂ ಕಲ್ಲು ಹಾಕಬೇಡ ನೀನು. ತಗೊಳ್ಳಿ ದತ್ತ, ಬಿಸಿ ಬಿಸಿ ಸೂಪ್ ರೆಡಿ. ಕೊಡು. ಇಷ್ಟು ಬೇಗ ಮಾಡಿಬಿಟ್ಯಾ? ಅಲ್ವಾ ಚಪ್ಪಲಿ ಕಳ್ಳ, ಅಷ್ಟು ದೊಡ್ಡ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೀಯ, ಊಟ ಆದಮೇಲೆ ಸೂಪ್ ಕೊಡ್ತಾ ಇದೆಯಲ್ಲ, ನಿನ್ನ ಬುದ್ಧಿ ಏನು ಹೇಳೋಣ? ಪರವಾಗಿಲ್ಲ, ಒಂದು ರೇಂಜಿಗೆ ಮಾಡಿದ್ದೀಯ. ಅಲ್ವೋ ಚಪ್ಪಲಿ ಕಳ್ಳ, ಇಂಥ ಸೂಪ್ ಕೊಡೋದು ಬಿಟ್ಬಿಟ್ಟು ಅದು ಯಾವುದೋ ಮಾತ್ರೆ ಕೊಡೋಕೆ ಹೊರಟಿಯಲ್ಲ. ಅಯ್ಯ, ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಎಲ್ಲಿ ಹೋದ್ರಿ ಇವರು? ಅಲ್ಲ, ನಾಳೆನೇ ಅವ್ರ ಮಗನ ಎಂಗೇಜ್ಮೆಂಟ್, ಅದು ಎನಿಮಿ ಮಗಳ ಜೊತೆ. ಈ ಸುದ್ದಿ ಕೇಳಿ ಶಾಕ್ ಆಗೋದನ್ನ ನಾನು ನೋಡೋಕ್ಕಾದ್ರೂ ಬರಬಾರ್ದ? ಕೆಫೆಲೂ ಇಲ್ಲ ಅಂದರು. ಬೆಳಿಗ್ಗೆ ಯಾವುದೋ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದಿದ್ರು, ಆದರೆ ಇಷ್ಟೊತ್ತು ಅಲ್ಲಿರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾದರೆ ಬೇರೆ ಎಲ್ಲಿ ಹೋದರು? ಫೋನ್ ನೋಡಿದರೆ ಸ್ವಿಚ್ ಆಫ್ ಬರ್ತಿದೆ. ಯಾವುದಕ್ಕೂ ಒಂದ್ಸತಿ ಟ್ರೈ ಮಾಡಿ ನೋಡ್ತೀನಿ. ಅರೆ, ಇದೇನು ಭಾವ ಫೋನ್ ಮಾಡಿದ್ದಾರೆ, ಯಾರೋ ಫೋನ್ ಮಾಡಿ ಮಾತಾಡಿದ್ದಾರೆ ಅಂತ ತೋರಿಸ್ತಿದೆ. ಒಳ್ಳೆ ಉಪಾಯ ಮಾಡಿದ್ರಿ, ಇಲ್ಲಾಂದ್ರೆ ಮಾವ ಮಾತ್ರೆ ತಗೋತಾನೆ ಇರಲಿಲ್ಲ. ನಮ್ಮ ಅವಿ ಚಿಕ್ಕವನಿದ್ದಾಗ ಹೀಗೆ ಮಾಡ್ತಿದ್ದೆ. ಮಾತ್ರೆ ಅಂದರೆ ಆಗ್ತಿರ್ಲಿಲ್ಲ ಅವನಿಗೆ, ನಾನು ಹೀಗೆ ಪುಡಿ ಮಾಡಿ ಮಿಕ್ಸ್ ಮಾಡಿ ಕೊಡ್ತಿದ್ದೆ. ನಮ್ಮಲ್ಲೂ ಅಷ್ಟೇ, ಪಾಪುಗೆ ಸಿರಪ್ ಅಂದ್ರೆ ಆಗ್ತಾ ಇರಲಿಲ್ಲ. ಅದು ಕೊಟ್ಮೇಲೆ ಬಾಯಿಗೆ ಸಕ್ಕರೆ ಹಾಕಬೇಕಾಗಿತ್ತು. ಒಳ್ಳೆ ಮಕ್ಕಳು. ಸರಿ ಮಾಧವರೇ, ನಿಮಗೆ ತಡ ಆಯಿತು, ನೀವು ಹೊರಡಿ. ಮಾವನವ್ರಿಗೆ ನಾನೇನಾದರೂ ಹೇಳ್ಕೊತೀನಿ. ಅಯ್ಯೋ, ತಾನು ಪರ್ಮಿಷನ್ ಕೊಡೋವರೆಗೂ ಹೋಗೋ ಹಾಗಿಲ್ಲ ಅಂತ ದತ್ತ ಆರ್ಡರ್ ಮಾಡಿದಾರಲ್ಲ, ಪರವಾಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ಇದು ಹೋಗ್ತೀನಿ. ನಿಮ್ಮ ಮಗಳ ವಿಷಯನ ನಿಮ್ಮ ಹತ್ರ ಕೇಳೋಣ ಅಂದ್ಕೊಂಡಿದ್ದೆ, ಆದರೆ ಅದನ್ನು ಕೇಳೋದ್ರಿಂದ ನಿಮಗೆ ನೋವಾಗ್ಬೋದು. ಹೇಳೋ ಆಗಿದ್ರೆ ನೀವೇ ಹೇಳ್ತಿದ್ರಿ. ನಿಮ್ಮ ಫ್ಯಾಮಿಲಿ ತುಂಬ ಹ್ಯಾಪಿ ಫ್ಯಾಮಿಲಿ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಒಂದು ವಿಷಯ ಅರ್ಥ ಆಯಿತು. ನಿಮ್ಮೆಲ್ಲರ ನಗುವಿನ ಹಿಂದೆನೂ ಯಾವುದೋ ನೋವಿನ ಕಥೆ ಇದೆ ಅಂತ. ಆದರೆ ಅದನ್ನು ಕೇಳಿ ನಿಮಗೆ ಮತ್ತೆ ನೋವು ಕೊಡಲ್ಲ ನಾನು.
150 ಮೈಸೂರು ಪಾಕು ಅಂದರು. ಇಷ್ಟು ದೊಡ್ಡ ಬಾಣಲೆ ಸಾಕಾಗತ್ತಲ್ವಾ ಮಾಧವ್ ಅವರೇ? ಹಾಂ, ಸಾಕಾಗತ್ತೆ, ಪರವಾಗಿಲ್ಲ. ಕೇಟ್ರಿಂಗ್ ಶುರು ಮಾಡ್ತಿದ್ದಾಗೆ ಇದನ್ನೆಲ್ಲ ತರಿಸ್ಕೊಂಡಿದ್ದೀರಾ? ಅಯ್ಯೋ, ಇದು ನಮ್ಮನೇದಲ್ಲ. ನಮ್ಮ ರಸ್ತೆ ಕೊನೆ ಮನೆಯವರು ಕೇಟ್ರಿಂಗ್ ಮಾಡ್ತಾರೆ. ಅವ್ರನ್ನ ಕೇಳಿದ್ದೆ, ಅವ್ರು ಆಗಲೇ ತಂದ್ಕೊಟ್ಟು ಹೋದ್ರು. ನಮ್ಮನೆಯಲ್ಲಿ ಇಷ್ಟೊಟ್ಟು ಪಾತ್ರೆಗಳೆಲ್ಲ ಇಲ್ಲ. ಹೌದಾ? ನನ್ನ ಫೋನ್ ಸರಿ ಇದ್ದಿದ್ರೆ ನಾನು ಕೆಫೆಯಿಂದ ತರಿಸ್ತಿದ್ದೆ. ಮುಂದೆ ಹೀಗೇನಾದರೂ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳಿ. ಆಯಿತು ಮಾಧವ್ ಅವರೇ. ಏನಾದರೂ ಸಹಾಯ ಮಾಡಲಾ? ಅಲ್ಲ, ನೀವು ಮೈಸೂರು ಪಾಕ್ ಮಾಡಿ ಆಮೇಲೆ ಬೆಳಿಗ್ಗೆ ಡಬ್ಬಿಗೆ ಬೇರೆ ರೆಡಿ ಮಾಡಬೇಕಲ್ವಾ? ಸದ್ಯ ನಾಳೆ ಅದೊಂದಿಲ್ಲ. ನಾಳೆ ಪಾಪು ಆಫೀಸ್ನವರೆಲ್ಲ ಎಲ್ಲೋ ಬೇರೆ ಕಡೆ ಮೀಟಿಂಗ್ ಹೋಗ್ತಾ ಇದ್ದಾರಂತೆ. ಅದಕ್ಕೆ ಡಬ್ಬಿ ಬೇಡ ಅಂತ ಹೇಳಿದ್ದಾರೆ. ಸದ್ಯ ಒಳ್ಳೇದಾಯ್ತು. ಚಪ್ಪಲಿ ಕಡ. ಹಾಂ, ಬಂದೆ ತಾತ. ನಿಧಿ, ನಿಧಿ, ಯಾಕೆ ಕಿರಿಸ್ತಾ ಇದೆಯಾ? ಆಗಲೇ ಹಾಲಿಂದ ನನಗೆ ಫೋನ್ ತಂದು ಕೊಟ್ಟಿಯಲ್ಲ, ಅದಕ್ಕೂ ಮೊದಲು ಭಾವ ಏನಾದರೂ ಫೋನ್ ಮಾಡಿದ್ರಾ? ನೀನು ಮಾತಾಡಿದ್ಯಾ? ಓ ಸಾರಿ, ಮರ್ತ್ಬಿಟ್ಟೆ. ದೊಡ್ಡಪ್ಪ ಆಗಲೇ ಕಾಲ್ ಮಾಡಿದ್ರು. ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಅಮ್ಮಂಗೆ ಹೇಳು ಅಂತ ಹೇಳಿದ್ರು. ಮತ್ತು ಅವ್ರ ಫೋನ್ ಬ್ಯಾಟ್ರಿ ಏನೋ ಲೋ ಅಂತ ಹೇಳ್ದಂಗಿತ್ತು. ಅಷ್ಟರಲ್ಲಿ ಫೋನ್ ಕಟ್ಟಾಯ್ತು. ಅದನ್ನು ಈಗ ಕೇಳಿದ್ಮೇಲೆ ಹೇಳ್ತಿದ್ಯಾ? ಜವಾಬ್ದಾರಿ ಇಲ್ವಾ ನಿಂಗೆ? ಸಾರಿ ಮಾಮ್, ಮರ್ತೆ. ಅದೇನು ದೊಡ್ಡಿ ಇಲ್ಲ, ಬಿಡು. ಭಾವ ಯಾವಾಗಲೂ ಯಾರ ಜೊತೆನೂ ಇಷ್ಟು ಟೈಮ್ ಸ್ಪೆಂಡ್ ಮಾಡ್ದವ್ರಲ್ಲ. ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಮೋಸ್ಟ್ಲಿ ಅಲ್ಲೇ ಉಳ್ಕೋತಾರ. ಎಲ್ಲಿ? ನಿದ್ದೆ ಬರ್ತಾ ಇಲ್ವಾ? ಲೈಟ್ ಆಫ್ ಮಾಡಲಾ? ಲೈಟ್ ಆಫ್ ಮಾಡಿದ್ರೆ ನೀ ಕತ್ಲಲ್ಲಿ ಓದ್ತೀಯ. ಇಲ್ಲ, ನಾನು ಆಚೆ ಕೂತ್ಕೊಂಡು ಓದ್ತೀನಿ. ನೀನು ಇಲ್ಲಿರೋದು ಯಾಕೆ? ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ. ಹೌದು ತಾನೆ? ನೀನು ಆಚೆ ಹೋಗಿ ಕೂತ್ಕೊಂಡು ಓದೋಕೆ ಶುರು ಮಾಡಿದ್ರೆ ಇಲ್ಲಿ ನನ್ನನ್ನು ನೋಡ್ಕೊಳ್ಳೋರು ಯಾರು? ಚಪ್ಪಲಿ ಕಡ, ನೀನು ಹಾಡು ಗೀಡೇನಾರು ಹೇಳ್ತೀಯಾ? ಯಾಕೆ ತಾತ? ಅಶ್ವತ್ತು ಆಮೇಲೆ ಅಪ್ಪು, ಅದೇ ನಮ್ಮ ಪುನೀತ್ ರಾಜ್ಕುಮಾರ್ ಬಾಲ್ ನಟನಾಗಿದ್ದಾಗ ಒಂದು ಹಾಡಿದೆಯಲ್ಲ, ನೆನಪಿದೆಯಾ? ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಆ ಹಾಡ? ಅದೇ ಹಾಡು ಹಾಡ್ತೀಯಾ? ಈಗಲಾ? ಮತ್ತೆ ಅಲ್ವೋ, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ ಅಂತ ಈಗಲ್ದೆ ಬೆಳಿಗ್ಗೆನ ಹಾಡ್ತಾರೆ. ಅಲ್ಲ, ನಾನು ಹಾಡು ಕಂಡಿದ್ದೀನಿ, ಸುಮ್ಮನೆ. ಅಫ್ಕೋರ್ಸ್ ನನ್ನ ರೇಂಜಿಗೆ ನಿನಗೆ ಹಾಡೋಕೆ ಬರೋದಿಲ್ಲ ಗೊತ್ತು, ಬಟ್ ನೀ ಹಾಡು, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ಅದೇನು ನಾನ ಅನ್ಕೊಂಡು ಸಾಹಿತ್ಯ ಸರಿಯಾಗಿ ಹೇಳಲಿಲ್ಲ ಅಂತಂದರೆ ಪನಿಷ್ಮೆಂಟು, ಮತ್ತೆ ಮೊದಲಿನಿಂದ ಹಾಡಬೇಕು. ಅದೇನು ಯೋಚನೆ ಮಾಡ್ತಿದ್ಯಾ? ಮೊದಲಿಂದ ಶುರು ಮಾಡೋ. ಸರಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಗುಡ್, ಒಂದು ರೇಂಜಿಗೆ ಹಾಡಿದ್ದೀಯ. ಶ್ರುತಿ ಮಧ್ಯೆ ಮಧ್ಯೆ ಅಲ್ಲಿ ಇಲ್ಲಿ ತಪ್ಪುತ್ತಿತ್ತು. ನಾನು ಹುಷಾರಾದ್ಮೇಲೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ.
ಹಾಗೆ ಆಗಲಿ ದತ್ತ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಪಲ್ಲವಿ ಆಯ್ತಲ್ಲ, ಚರಡಾಯಲ್ಲಿ ಶುರು ಮಾಡಿ ಬರಲಿದ್ದೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.